ಹಾಯ್ ವೀವರ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಬೆಳಗ್ಗೆ 7 ಗಂಟೆಗೆ ಎಷ್ಟು ಬಿಸಿಲು ಅಂದರೆ ಏನೋ ಒಂದು 10 ಗಂಟೆ ಆಗಿದೆನೋ ಅನಿಸ್ಬೇಕು. ಅಷ್ಟು ಬಿಸಿಲಿದೆ. ತುಂಬ ಅಂದರೆ ತುಂಬ ಸೆಕೆ ಆಗುತ್ತೆ. ಇತ್ತೀಚೆಗಂತೂ ಫ್ಯಾನ್ ಹಾಕ್ಕೊಂಡ್ರೂ ಅಷ್ಟೇ ಅಷ್ಟು ಸೆಕೆ ಆಗ್ತಾ ಇರುತ್ತೆ. ಸೊ ಬೆಳಗ್ಗೆನೇ ನಾನು ಫ್ರೆಶ್ ಅಪ್ ಆಗಿ ಫಸ್ಟು ನಾನು ತುಳಸಿನ ನೋಡಿ ನಮಸ್ಕಾರ ಮಾಡ್ಕೊತೀನಿ. ನಂತರ ನಾನು ಡೈಲಿ ಬಿಸಿನೀರು ಕುಡಿತೀನಿ ಅಂತೇಳ್ಬಿಟ್ಟು ಲಾಸ್ಟ್ ಬ್ಲಾಗಲ್ಲೇ ನಿಮಗೆ ಹೇಳಿದೆ. ಸೊ ಫಸ್ಟ್ ಇಲ್ಲಿ ನಾನು ಬಿಸಿನೀರನ್ನು ಕುಡಿತಾ ಇದ್ದೀನಿ. ಇದು ಬಂದು ಬೆಳಗ್ಗೆ ನಾನು 6 ಗಂಟೆಗೆ ಎದ್ದೇಳ್ತೀನಲ್ಲ, ಮಕ್ಕಳಿಗೆ ಲಂಚು ಬಾಕ್ಸ್ ಪ್ರಿಪೇರ್ ಮಾಡೋಕ್ಕೆ ಆವಾಗಲೇ ಕುಡಿತೀನಿ. ಆಮೇಲೆ ಒಂದು 7 ಗಂಟೆ ಹಂಗೆ ನಾನು ಜೀರಿಗೆ ನೀರನ್ನು ಕುಡಿತೀನಿ ನನ್ನ ವೆಯ್ಟ್ ಲಾಸಿಗೋಸ್ಕರ. ಹಾಗೆ ನೀವು ಅಬ್ಸರ್ವ್ ಮಾಡ್ಬೋದು, ಈಗ ಒಂದು ಸ್ವಲ್ಪ ಫ್ರೀಯಾಗೆ ನಾನು ಓಡಾಡ್ತಾ ಇದ್ದೀನಿ. ಅಂದರೆ ಲಾಸ್ಟ್ ಬ್ಲಾಗಲ್ಲಿ ನನಗೆ ಹೆಲ್ತ್ ಇಶ್ಯೂ ಇತ್ತು, ಕಾಲು ತುಂಬ ನೋವ್ತಿತ್ತು. ಸೊ ನಂಗೆ ನಡೆಯೋಕ್ಕೆ ಆಗ್ತಾಯಿದ್ದಿಲ್ಲ, ನೀವು ನೋಡಿರ್ಬೋದು. ಈಗ ಪರವಾಗಿಲ್ಲ, ಒಂದು ಸ್ವಲ್ಪ ಕಡಿಮೆ ಆಗಿದೆ. ಈಗ ಒಂದು ಸ್ವಲ್ಪ ಆರಾಮಾಗೆ ನಾನು ಓಡಾಡ್ತಾ ಇದ್ದೀನಿ. ಸೊ ಬೆಳಗ್ಗೆನೇ ಮಕ್ಕಳಿಗೆ ಇವತ್ತು ತಿಂಡಿ ಬಂದು ಆಲೂಗೆಡ್ಡೆ ಪಲ್ಯ ಮತ್ತು ದೋಸೆ ಮಾಡಿದೆ. ಅವರಿಗೆ ಸೆಟ್ ದೋಸೆ ಹಾಕ್ಕೊಟ್ಟಿದ್ದೀನಿ ಲಂಚ್ ಬಾಕ್ಸಿಗೆ. ಯಾಕಂದರೆ ಮಾಮೂಲಿ ದೋಸೆ ಅಂದರೆ ಒಂದು ಸ್ವಲ್ಪ ಹಾರ್ಡ್ ಆಗಿಬಿಡುತ್ತೆ, ಅಷ್ಟು ತಿನ್ನೋಕ್ಕೆ ಚೆನ್ನಾಗಿರೋದಿಲ್ಲ. ಅದಕ್ಕೆ ಸೆಟ್ ದೋಸೆ ಆದರೆ ಸ್ವಲ್ಪ ಸಾಫ್ಟಾಗಿರುತ್ತಲ್ವ ಅಂತೇಳ್ಬಿಟ್ಟು ಸೆಟ್ ದೋಸೆ ಮತ್ತು ಆಲೂಗೆಡ್ಡೆ ಪಲ್ಯನ ಹಾಕ್ಕೊಟ್ಟಿದ್ದೀನಿ. ತಿಂಡಿ ತಿಂದ್ಕೊಂಡು ಅವರು ಕಾಲೇಜಿಗೆ ಬೆಳಗ್ಗೆನೇ ಹೊರಟರು. ಈಗ ನಾನು ನಮ್ಮ ಮನೆಯವರಿಬ್ಬರೂ ತಿಂಡಿ ತಿಂತಾಯಿದ್ದೀವಿ. ಅವ್ರಿಗೂ ನಾನು ದೋಸೆ ಹಾಕ್ಕೊಟ್ಟು ತಿಂಡಿನ ತಿನ್ನೋಕ್ಕೆ ಕೊಟ್ಟಿದ್ದೀನಿ. ನಾನಿಲ್ಲಿ ಒಂದೇ ದೋಸೆನ ತಿಂದಿದ್ದೀನಿ, ಸ್ವಲ್ಪ ಆಲೂಗೆಡ್ಡೆ ಪಲ್ಯ ಹಾಕ್ಕೊಂಡು. ಯಾಕೆ ಏನು ಎತ್ತ ಅಂತೇಳ್ಬಿಟ್ಟು ನಾನು ಹೇಳ್ತೀನಿ. ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ಬ್ಲಾಗನ್ನು ನೋಡಿ, ನಿಮಗೆ ಅರ್ಥ ಆಗುತ್ತೆ ಆವಾಗ. ತಿಂಡಿ ತಿಂದ್ಕೊಂಡು ಈಗ ಒಂದು ಸ್ವಲ್ಪ ನಾನು ಶಾಪಿಂಗ್ ಹೋಗ್ತಾ ಇದ್ದೀನಿ ನಮ್ಮ ಮನೆಯವ್ರ ಜೊತೆ. ಇದೇನಪ್ಪ ಬೆಳಗ್ಗೆನೇ ಶಾಪಿಂಗ ಅಂತ ತಿಳ್ಕೊಬೇಡಿ. ಯಾಕಂದರೆ ಸಂಜೆ ಹೊತ್ತೇ ನಾನು ಯಾವಾಗಲೂ ಹೋಗೋದು ಯೂಶ್ವಲಾಗೆ. ಸಂಜೆ ಹೊತ್ತು ತುಂಬ ರಶ್ ಇರುತ್ತೆ, ಮತ್ತು ಬಿಲ್ಲಿಂಗ್ ಸೆಕ್ಷನಲ್ಲಿ ಗಂಟೆ ಆಗುತ್ತೆ ಬಿಲ್ ಆಗೋದು. ಶಾಪಿಂಗನ್ನು ಬೇಗ ಆಗಿಬಿಡತ್ತೆ. ನಮ್ಮ ಮನೆಯವ್ರಿಗೆ ಕಾಯಬೇಕು ಅಂದ್ರೇ ಆಗೋದಿಲ್ಲ, ಅವ್ರಿಗಂತೂ ಬಿ ಪಿ ರೈಸ್ ಆಗಿಬಿಡತ್ತೆ. ಅದಕ್ಕೆ ಬೆಳಗ್ಗೆ ಆದರೆ ಫ್ರೀಯಾಗಿರುತ್ತೆ, ಯಾರೂ ಇರೋದಿಲ್ಲ ಅಂತೇಳ್ಬಿಟ್ಟು. ಅಷ್ಟಕ್ಕೂ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ವಿಶಾಲ್ ಮಾರ್ಟಿಗೆ ಹೋಗ್ತಾ ಇದ್ದೀನಿ. ನನಗೆ ಕಿಚನ್ ಐಟಮ್ಸು ಸ್ವಲ್ಪ ಬೇಕಾಗಿತ್ತು. ಬಟ್ ನಾನು ಹೋಗಿದ್ದೆ, ನನಗೇನು ಬೇಕು ಅಂತ ಅಂದ್ಕೊಂಡು ಹೋಗಿದ್ನೋ ಅದು ನನಗೆ ಸಿಗಲೇ ಇಲ್ಲ. ನೋಡೋಣ ನೆಕ್ಸ್ಟ್ ಟೈಮ್ ಅಂತ. ಲಾಸ್ಟ್ ಟೈಮ್ ನಾನು ಅದು ನೋಡಿದ್ದೆ, ಬಟ್ ಆವಾಗಲೇ ತೊಗೊಂಡಿದ್ರೆ ಚೆನ್ನಾಗಿರ್ತಿತ್ತು ಅಂತ ಈಗ ಅನ್ನಿಸ್ತಾ ಇದೆ. ಸೊ ನಾನು ಯಾಕೆ ಒಂದೇ ದೋಸೆ ತಿಂದೆ ಅಂದರೆ, ನಾನು ಡಯಟ್ ಪ್ಲ್ಯಾನನ್ನು ನಾನು ಸ್ಟಾರ್ಟ್ ಮಾಡಿದ್ದೀನಿ, 30 ಡೇಸ್ ಚಾಲೆಂಜ್ ಡಯಟ್ ಪ್ಲ್ಯಾನನ್ನು. ಯಾಕೆಂದರೆ ಡಾಕ್ಟ್ರು ನನಗೆ ಹೇಳಿದರು, ಸ್ವಲ್ಪ ನಾನು ವೆಯ್ಟ್ ಲಾಸ್ ಆಗಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಸೊ ನನ್ನ ಡೈಲಿ ಫುಡ್ಡು ಹೇಗಿರುತ್ತೆ, ನಾನು ಯಾವ ರೀತಿ ತೊಗೊತೀನಿ, ಬೆಳಗ್ಗೆ ತಿಂಡಿ ಆಗಿರ್ಬೋದು, ಮಧ್ಯಾಹ್ನ ಊಟ ಲಂಚ್ ಆಗಿರ್ಬೋದು, ಸೊ ನಾನು ಡೇ ಪೂರ್ತಿ ಏನು ತಿಂತೀನಿ ಅನ್ನೋದನ್ನು ನಾನು ಇನ್ಮೇಲೆ ರೆಗ್ಯುಲರಾಗಿ ಡೈಲಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗೆ ನಾನು ಎಷ್ಟು ವೆಯ್ಟ್ ಲಾಸ್ ಆಗಿದ್ದೀನಿ ಅಂತೇಳ್ಬಿಟ್ಟು ಅದನ್ನು ಸಹ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ. ಈಗಾಗಲೇ ನನ್ನ ನೀವು ನೋಡಿರ್ಬೋದು, ಎಷ್ಟು ದಪ್ಪ ಆಗಿಬಿಟ್ಟಿದ್ದೀನಿ ಅಂದರೆ, ನಾನು ಇಷ್ಟು ದಪ್ಪ ಮೊದಲು ಇದ್ದೇ ಇದ್ದಿಲ್ಲ. ಸಡನ್ನಾಗಿ ಈ 6 ಮಂತ್ಸಲ್ಲೇ ನಾನು 10 kg ನಾನು ಜಾಸ್ತಿ ಆಗಿದ್ದೀನಿ. ನನಗೆ ನಂಬೋಕ್ಕಾಗ್ತಿಲ್ಲ, ಇಷ್ಟು ದಪ್ಪ ಹೇಗಾದೆ ಅಂತೇಳ್ಬಿಟ್ಟು. ಅದಕ್ಕೆ ನನ್ನ ಲೈಫ್ ಸ್ಟೈಲನ್ನು ನಾನು ಚೇಂಜ್ ಮಾಡ್ಕೊತಾ ಇದ್ದೀನಿ. ಸೊ ನೋಡಿದ್ರಲ್ಲ, ಹಾಗೆ ವಿಶಾಲ್ ಮಾರ್ಟಲ್ಲಿ ಒಂದು ಸಣ್ಣ ಸಣ್ಣ ಕ್ಲಿಪ್ಸನ್ನು ತೊಗೊಂಡು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಎಲ್ಲಾದರೂ ಶಾಪಿಂಗ್ ಹೋದರೆ, ಹೊರಗಡೆ ಹೋದರೆ ಖಾಲಿ ಕೈಯಲ್ಲಂತೂ ನಾನು ಬರೋದೇ ಇಲ್ಲ, ಏನಾದರೂ ಒಂದು ತೊಗೊಂಡು ಬರ್ತೀನಿ. ಸೊ ಹಾಗೆ ಬರ್ತಾ ಕೆಲವೊಂದು ಐಟಮ್ನ ತೊಗೊಂಬಂದಿದ್ದೀನಿ. ಮಕ್ಕಳಿಗೆ ಒಂದು 2-3 ಟಾಪ್ ತೊಗೊಂಬಂದಿದ್ದೀನಿ, ಜೀನ್ಸ್ ಪ್ಯಾಂಟ್ ಮೇಲೆ ಹಾಕೋ ಟಾಪ್ಸು, ಅದನ್ನು ನಾನು ತೋರಿಸ್ತೀನಿ. ನಂತರ ಒಂದು ವಾಟ್ರ್ ಬಾಟ್ಲ್ ಬೇಕಾಗಿತ್ತು ವೈಟ್ ಕಲರಿಂದು. ಅಲ್ಲಿ ವೈಟ್ ಕಲರ್ ಇಲ್ಲ, ಖಾಲಿಯಾಗಿತ್ತು, ಬರೀ ಕಲರ್ಸಿಂದಿತ್ತು, ಬ್ಲೂ ಗ್ರೇ ಅಂತ. ಬಟ್ ನನಗೆ ವೈಟೇ ಬೇಕಾಗಿತ್ತು. ಹುಡುಕಿ ಕೊನೆಗೂ ಒಂದು ಸಿಕ್ತು, ತೊಗೊಂಡಿದ್ದೀನಿ. ಹಾಗೆ ಫ್ರಿಜ್ಜಲ್ಲಿ ಒಂದು ಐಸ್ ಟ್ರೇ ಇರ್ತಾರಲ್ಲ, ಅದನ್ನು ತೊಗೊಂಡಿದ್ದೀನಿ. ಅದರಲ್ಲಿ ಸ್ಟಾರು, ಹಾರ್ಟ್ ಶೇಪು ಈ ಥರ ಇತ್ತು. ನನಗದು ತುಂಬ ಇಷ್ಟ ಆಯಿತು. ಸೊ ಅದನ್ನು ತೊಗೊಂಬಂದಿದ್ದೀನಿ. ಫಸ್ಟು ಮೊದಲಿಂದ ಇತ್ತು, ಬಟ್ ಅದು ಒಡೆದೋಗಿತ್ತು, ಅದಕ್ಕೆ ಇದನ್ನು ತೊಗೊಂಬಂದಿದ್ದೀನಿ. ಹಾಗೆ ವಾಟರ್ ಮೆಲನ್ ತೊಗೊಂಬಂದಿದ್ದೀನಿ ಬೆಳಗ್ಗೆ ಹೊತ್ತು ಜ್ಯೂಸ್ ಮಾಡ್ಕೊಂಡು ಕುಡಿಯೋಕ್ಕೆ.
ಹಾಗೆ ಬರ್ತಾ ಕೈಮಾನ ತೊಗೊಂಬಂದ್ವಿ. ನಮ್ಮನೆಯವರಿಗೆ ಮಟನ್ ಸಾರು, ಮಟನ್ ಬಿರಿಯಾನಿ, ಕೈಮಾ ಅಂದರೆ ತುಂಬ ಇಷ್ಟ. ಚಿಕನ್ ಅಷ್ಟಾಗಿ ಅವರು ಇಷ್ಟಪಡೋದಿಲ್ಲ. ಫಿಶ್ಶು ಇಷ್ಟಪಡ್ತಾರೆ. ಓಕೆ, ಓಕೆ ಅನ್ನಂಗೆ ತಿಂತಾರೆ ಇಷ್ಟಪಟ್ಟು ಅವರು. ಸೊ, ಅವರಿಗೋಸ್ಕರ ಇವತ್ತು ನಾನು ಕೈಮಾ ಸಾರು ಮಾಡ್ತಾಯಿದ್ದೀನಿ. ಸೊ, ನಾನು ಯಾವ ರೀತಿ ಮಾಡ್ತೀನಿ ಅಂತೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಡೇ 1 ನಾನೇನು ತೊಗೊತೀನಿ ಅಂತ ನಾನು ನಿಮ್ಮ ಜೊತೆ ಈಗ ಶೇರ್ ಮಾಡ್ಕೊತಾ ಇದ್ದೀನಿ. ಫಸ್ಟಿಲ್ಲಿ ನಾನು ಒಂದು 2 ಟೇಬಲ್ ಸ್ಪೂನಷ್ಟು ಚಿಯಾ ಸೀಡ್ಸನ್ನು ಒಂದು ಬೌಲಲ್ಲಿ ಹಾಕಿ ನೀರು ಹಾಕಿ ನೆನೆಸಿಟ್ಟಿದ್ದೀನಿ. ಅದು ಚೆನ್ನಾಗಿ ನೆನಿಬೇಕು. ಆವಾಗಲೇ ಅದನ್ನು ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಕುಡಿಬೇಕು. ಹಾಗೆ ಕುಡಿದ್ರೆ ಡೈಜೆಸ್ಟ್ ಏನೋ ಪ್ರಾಬ್ಲಮ್ ಬರುತ್ತೆ. ಸೆಕೆಂಡ್ ಒನ್ ಬಂದಿಲ್ಲಿ ಮಜ್ಜಿಗೆ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಮಜ್ಜಿಗೆಗೆ ಸ್ವಲ್ಪ ಉಪ್ಪು, ಸ್ವಲ್ಪ ಇಂಗು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಬೀಟ್ ಮಾಡಿಕೊಂಡು ಕುಡಿತಾ ಇದ್ದೀನಿ. ಈಗಂತೂ ತುಂಬ ಬಿಸಿಲಲ್ವ, ಸೆಕೆ ಬೇರೆ. ನಾನು ಟ್ಯಾಬ್ಲೆಟ್ಸ್ ಬೇರೆ ತೊಗೊತಾ ಇದ್ದೀನಿ ಕಾಲು ನೋವಿಗೆ. ತುಂಬ ಹೀಟ್ ಆಗಿಬಿಡುತ್ತೆ ನನಗೆ. ನಿಮಗೆ ಅರ್ಥ ಆಗಿರ್ಬೋದು ಏನಂತ ಹೇಳ್ಬಿಟ್ಟು. ಹೊಟ್ಟೆ ಎಲ್ಲ ಉರಿತಾ ಇರುತ್ತೆ. ಅದಕ್ಕೆ ಮಜ್ಜಿಗೆನ ನಾನು ಕುಡಿತಾ ಇದ್ದೀನಿ. ಈ ಬಿಸಿಲಿಗೆ ಏನೂ ತಿನ್ನಬೇಕಂತ ಅನ್ಸೋದೇ ಇಲ್ಲ. ತಣ್ಣಗೆ ಏನಾದರೂ ಕುಡಿಬೇಕು ಅನಿಸುತ್ತೆ. ಮಜ್ಜಿಗೆ ಆಗಿರ್ಬೋದು, ಎಳನೀರು, ಏನಾದರೂ ಹಣ್ಣಿನ ಜ್ಯೂಸು, ಈ ಕಲ್ಲಂಗಡಿ ಹಣ್ಣಿನ ಜ್ಯೂಸು ಮತ್ತು ಸಕ್ಕರೆ ಹಣ್ಣಿನ ಜ್ಯೂಸು ಈ ರೀತಿ ಕುಡಿಬೇಕು ಅನಿಸುತ್ತೆ. ಹಾಗೆ ಈ ಐಸ್ ಟ್ರೇಯಲ್ಲಿ ನೀರು ಹಾಕಿ ನಾನು ಫ್ರಿಜ್ಜಲ್ಲಿ ಇಡ್ತಾಯಿದ್ದೀನಿ. ನಮ್ಮ ಫ್ರಿಜ್ಜಲ್ಲಿ ಒಂದು ಪ್ರಾಬ್ಲಮ್ ಆಗಿಬಿಟ್ಟಿದೆ. ಈ ಫ್ರೀಝರ್ ಇದೆಯಲ್ಲ, ಇಲ್ಲೆಲ್ಲ ಬೇಗ ಐಸ್ ಕಟ್ಟಿಬಿಡುತ್ತೆ. ಒಂದು ವಾರಕ್ಕೆ ಮೊದಲೇ ತಾನೇ ನಾನು ಡಿಫ್ರಾಸ್ಟ್ ಮಾಡಿದ್ದೆ. ನೋಡಿ ಎಷ್ಟು ಬೇಗ, ಇನ್ನೂ ಒಂದು 5-6 ಡೇಸ್ ಆಗಿದೆ, ಅಷ್ಟು ಬೇಗ ಮತ್ತೆ ಐಸ್ ಗೆಡ್ಡೆ ಕಟ್ಟಿಬಿಟ್ಟಿದೆ. ಇದೊಂದು ಪ್ರಾಬ್ಲಮ್ ಆಗಿದೆ. ಬೇರೆ ಫ್ರಿಜ್ ತೊಗೋಬೇಕು, ಬಟ್ ಈಗ ಸ್ವಲ್ಪ ಬಜೆಟ್ ಅಷ್ಟಿಲ್ಲ. ಡಬಲ್ ಡೋರ್ ಫ್ರಿಜ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು ಅದು ಯಾವಾಗಾಗುತ್ತೋ ಅಂತ. ಈಗ ಕೈಮಾ ಸಾರಿಗೆ ನಾನಿಲ್ಲಿ ಮಸಾಲೆನ ರುಬ್ಕೊತಾ ಇದ್ದೀನಿ. ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ. ಒಂದು ದೊಡ್ಡ ಸೈಜು ಈರುಳ್ಳಿ, ಟೊಮೆಟೊನ ಕಟ್ ಮಾಡಿ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ಅದನ್ನು ಈಗ ಪೇಸ್ಟು ರೆಡಿಯಾಗಿದೆ, ಅಂದರೆ ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಕೈಮಾ ಸಾರು ಮಾಡ್ತೀವಲ್ವ, ಅದ್ರ ಜೊತೆ ಒಂದು 10 ಪೀಸು ಮಟನ್ ಪೀಸಸನ್ನು ಹಾಕಿದ್ರೆ ಸಾರು ತುಂಬಾ ರುಚಿಯಾಗಿರುತ್ತೆ. ನಾವು ಯಾವಾಗಲೂ ಸಾರು ಮಾಡಬೇಕಾದ್ರೆ ಒಂದು 10 ಮಟನ್ ಪೀಸಸನ್ನು ಅದ್ರ ಜೊತೆಗೆ ತೊಗೊಂಬರ್ತೀವಿ. ಅಲ್ಲಿ ಶಾಪಲ್ಲಿ ಕೇಳಿದ್ರೆ ಅವರು ಕೊಡ್ತಾರೆ. ಈಗ ನಾನು ಕೈಮಾನು ಸಹ ರುಬ್ಕೊತಾ ಇದ್ದೀನಿ. ತುಂಬ ಫೈನು ಪೇಸ್ಟ್ ಥರ ಮಾಡ್ಕೊಬಾರ್ದು. ಜಸ್ಟ್ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಆನ್ ಆ್ಯಂಡ್ ಆಫ್ ಮಾಡಬೇಕು. ಒಂದೊಂದು ನಿಮಿಷ ಅಷ್ಟೇ ಆನು ಆಫು ಮಾಡಿ ಈ ಥರ ಇದನ್ನು ರುಬ್ಕೋಬೇಕು. ಕೊನೆಯದಾಗಿ ಸ್ವಲ್ಪ ಕೈಮಾನ ರುಬ್ಕೋಬೇಕಾದ್ರೆ ಅದಕ್ಕೆ ನಾನು ಖಾರದ ಪುಡಿ, ಧನಿಯಾ ಪುಡಿ, ಅರಿಶಿನ ಮತ್ತು ಮಟನ್ ಮಸಾಲಾನ ಹಾಕ್ಕೊಂಡು ರುಬ್ಕೊತೀನಿ. ರುಬ್ಕೊಂಡು ಫಸ್ಟು ಒಂದು ಸ್ವಲ್ಪ ಕೈಮಾನ ರುಬ್ಕೊಂಡಿರ್ತೀವಲ್ಲ ಅದ್ರ ಜೊತೆಗೆ ಹಾಕ್ಕೊಂಡು ಚೆನ್ನಾಗಿ ಅದನ್ನು ನಾನು ಮಿಕ್ಸ್ ಮಾಡ್ಕೊತೀನಿ. ಧನಿಯಾ ಒಂದು 2 ಟೇಬಲ್ ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ನಂತರ ಅಚ್ಕಾರದ ಪುಡಿ 1.5 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಯಾಕಂದರೆ ಇದು ಖಾರ ಜಾಸ್ತಿ ಇದೆ, ಅದಕ್ಕೆ ನಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬಹುದು. ಹಾಗೆ ಒಂದು ಸ್ವಲ್ಪ ಅರಿಶಿನನೂ ಹಾಕ್ಕೊಂಡಿದ್ದೀನಿ. ಈಗ 2 ಒಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಕೈಮಾ ಸಾರು ಮಾಡೋಕ್ಕೆ ಈರುಳ್ಳಿ ಮತ್ತು ಟೊಮೆಟೊನ ನಾನಿಲ್ಲಿ ಆಗಲೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನು ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿಟ್ಕೊಂಡಿದ್ದೆ, ಅದಕ್ಕೆ ಈ ಕೈಮಾ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಹಾಗೆ ಈ ಮೊಟ್ಟೆಯ ಬಿಳಿ ಭಾಗ, ಮೊಟ್ಟೆಯಲ್ಲಿರುವ ವೈಟ್ ಇರುತ್ತಲ್ಲ ಅದನ್ನು ಮಾತ್ರ ನಾನು ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಉಂಡೆ ಒಡೆದೋಗ್ಬಾರ್ದು ಅಂತ. ಕೆಲವರು ಹಾಕ್ತಾರೆ, ಕೆಲವರು ಹಾಕೋದಿಲ್ಲ. ಮತ್ತು ಈಗ ನಾನು ಹುರಿಗಡಲೆ ಪುಡಿನ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಹುರಿಗಡಲೆ ಪುಡಿನ ಫಸ್ಟೇ ಒಂದು ಬಾಕ್ಸಲ್ಲಿ ಮಾಡಿ ಬೇರೆ ಒಂದು ಅಡುಗೆ ಮಾಡೋಕ್ಕೆ ಬೇಕಾಗುತ್ತಲ್ವ ಅಂತ ಇಟ್ಕೊಂಡಿರ್ತೀನಿ ಯಾವಾಗಲೂ ನಾನು. ಒಂದು 3 ಟೇಬಲ್ ಸ್ಪೂನಷ್ಟು ಹುರಿಗಡಲೆ ಪುಡಿನ ನಾನು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ನಾನು ಅರ್ಧ ಭಾಗದಷ್ಟು ತೆಗೆದಿಡ್ತಾ ಇದ್ದೀನಿ. ಯಾಕಂದರೆ ವಡೆ ಮಾಡೋಕ್ಕೆ ಕೈಮಾ ವಡೆ ಅಂತೂ ಸಖತ್ತಾಗಿರುತ್ತೆ ಟೇಸ್ಟು. ಸೊ ಅದನ್ನು ಅರ್ಧ ಭಾಗದಷ್ಟು ತೆಗೆದಿಟ್ಬಿಟ್ಟು ಅದಕ್ಕೆ ಸಣ್ಣದಾಗೆ ಹೆಚ್ಚಿರುವ ಈರುಳ್ಳಿಯನ್ನು ಹಾಕ್ಕೊಂಡು ಇನ್ನೊಮ್ಮೆ ಅದನ್ನು ಮಿಕ್ಸ್ ಮಾಡಿಕೊಂಡು ಈಗ ಸ್ವಲ್ಪ ಕೈಗೆ ಎಣ್ಣೆ ಹಾಕ್ಕೊಂಡು ಉಂಡೆನ ಮಾಡ್ಕೊತಾ ಇದ್ದೀನಿ. ಒಂದು ಮೀಡಿಯಮ್ ಸೈಜು ಉಂಡೆನ ಮಾಡ್ಕೊತಾ ಇದ್ದೀನಿ. ತುಂಬ ಚಿಕ್ಕದು ಅಲ್ಲ, ತುಂಬ ದೊಡ್ಡದೂ ಅಲ್ಲ. ಈಗ
ಕೈಮಾ ಎಲ್ಲ ಉಂಡೆಗಳನ್ನೆಲ್ಲ ಮಾಡಿಕೊಂಡು ಈ ರೀತಿ ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ. ಈಗ ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡಿದ್ದೀನಿ. 2 ಮೀಡಿಯಮ್ ಸೈಜ್ ಈರುಳ್ಳಿನ ಆವಾಗಲೇ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಕೈಮಾ ಉಂಡೆಗಳನ್ನೆಲ್ಲ ಒಂದೊಂದಾಗೆ ಹಾಕ್ಕೊತಾ ಇದ್ದೀನಿ. ಇದು ಒಂದು 3-4 ನಿಮಿಷ ಹಸಿ ವಾಸನೆ ಹೋಗೋ ತನಕ ಫ್ರೈ ಆಗಬೇಕು. ಅದ್ರ ಜೊತೆಗೆ ಮಟನ್ ಪೀಸಸ್ ಇತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ, ಅರಿಶಿನ ಹಾಕ್ಕೊಂಡಿದ್ದೀನಿ. ಲೈಟಾಗೆ ಫ್ರೈ ಮಾಡಿಕೊಂಡು ನಂತರ ರುಬ್ಕೊಂಡಿರೋ ಕಾಯಿ ಪೇಸ್ಟ್ನು ಸಹ ಹಾಕ್ಕೊಂಡಿದ್ದೀನಿ. ಒಂದೊಂದಾಗೆ ಕೈಮಾ ಉಂಡೆಗಳನ್ನೆಲ್ಲ ಅದನ್ನು ತಿರುಗಿಸಿ ಹಾಕಿದ್ದೀನಿ. ಈಗ ಚೆನ್ನಾಗೆ ಫ್ರೈ ಆಗಿದೆ. ಈಗ ನಾನು ತೇಜು ಅವರ ಮಟನ್ ಮಸಾಲ ಹಾಕ್ತಾಯಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನು ಧನಿಯಾ ಪುಡಿ ಮತ್ತು ಅಚ್ಕಾರದ ಪುಡಿನ ಹಾಕಿದ್ದೀನಿ. ಯಾಕಂದರೆ ನಾವು ಹುರ್ಗಡ್ಲೆ ಪುಡಿನ ಹಾಕಿರ್ತೀವಲ್ವ, ಅದಕ್ಕೆ ಖಾರ ಕಡಿಮೆ ಆಗಿಬಿಡುತ್ತೆ, ಅದಕ್ಕೆ ಹಾಕಿದ್ದೀನಿ. ಈಗ ಕೊನೆಯದಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಲಿಡ್ ಕ್ಲೋಸ್ ಮಾಡಿಡ್ತೀನಿ. 2 ವಿಷಿಲ್ ಬಂದರೆ ಸಾಕು, ಸಾರು ರೆಡಿಯಾಗಿರುತ್ತೆ ಸವಿಯಲು. ಈಗ ನಾನು ರಾಗಿ ಮುದ್ದೆ ಮಾಡ್ತಾಯಿದ್ದೀನಿ. ನಾನ್ ವೆಜ್ ಆಗಿರಲಿ ವೆಜ್ ಆಗಿರಲಿ ರಾಗಿ ಮುದ್ದೆ ಅಂತೂ ಡೈಲಿ ಇರಲೇಬೇಕಲ್ವ. ನಾನಂತೂ ಈಗ ಡಯಟ್ ಪ್ಲಾನ್ ಸ್ಟಾರ್ಟ್ ಮಾಡಿದ್ದೀನಲ್ಲ, ಸೊ ರಾಗಿ ಮುದ್ದೆ ಕಂಪಲ್ಸರಿ ನಾನು ತಿಂತಾಯಿರ್ತೀನಿ. ಕೈಮಾ ಸಾರು ಸಖತ್ತು ಟೇಸ್ಟಿಯಾಗಿತ್ತು. ನಮ್ಮನೆಯವರು ಮತ್ತು ಮಕ್ಕಳು ಸಹ ತಿಂದ್ಬಿಟ್ಟು ಹೇಳಿದರು, ಅಮ್ಮ ಸಖತ್ತಾಗಿದೆ ಅಮ್ಮ, ಸಾರು ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ಯಮ್ಮ, ಇಷ್ಟ ಆಯಿತು ಅಂತ ಹೇಳಿದರು. ಹಾಗೆ ನನ್ನ ಡಯಟ್ ಪ್ಲ್ಯಾನಲ್ಲಿ ಏನು ನಾನು ಫುಡ್ಡು ತಿಂತಾಯಿದ್ದೀನಿ ಇವತ್ತು ಅಂದರೆ, ಒಂದು ಪ್ಲೇಟಲ್ಲಿ ಮುದ್ದೆ ಇಟ್ಕೊಂಡಿದ್ದೀನಿ, ಮತ್ತು ಸೌತೆಕಾಯಿ ಸ್ಲೈಸ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ, ಹಾಗೆ ಕ್ಯಾರೆಟು ಬೀಟ್ರೂಟು ಸ್ಲೈಸ್ ಇಟ್ಕೊಂಡಿದ್ದೀನಿ. ನಾನ್ ವೆಜ್ಜು ತಿನ್ಬೋದು ಅಂತ ಡಾಕ್ಟ್ರು ಹೇಳಿದ್ದಾರೆ. ಹಾಗಂತೇಳ್ಬಿಟ್ಟು ಮನಸ್ಸಿಗೆ ಬಂದಂಗೆ ತಿನ್ನೋದಲ್ಲ, ಸ್ವಲ್ಪ ಕ್ವಾಂಟಿಟಿಯಲ್ಲಿ, ಅಂದರೆ ಈಗ ನಾನು ತೋರಿಸ್ತೀನಿ, ಒಂದು ಸಣ್ಣ ಕಪ್ಪಲ್ಲಿ ತೊಗೊಂಡಿದ್ದೀನಲ್ಲ ಅಷ್ಟು ಕ್ವಾಂಟಿಟಿ ನಾನ್ ವೆಜ್ಜನ್ನು ತಿನ್ಬೋದು ಅಂತ ಹೇಳಿದ್ದಾರೆ. ಡೈಲಿ ಎಗ್ಗನ್ನು ತಿನ್ನಬೇಕು ಅಂತಲೂ ಸಹ ಹೇಳಿದ್ದಾರೆ. ಸೊ ನನ್ನ ಡಯಟ್ ಪ್ಲ್ಯಾನು ಫುಡ್ಡು ಇವತ್ತು ಇದೆ. ಸೊ ನನ್ನ ಬ್ಲಾಗ್ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ವ್ಯೂವರ್ಸ್ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಚಾನಲಿಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.